ತರಗತಿ ಪ್ರಥಮ ಭಾಷೆ ಕನ್ನಡ ಪಾಠ 6 ಬೇಸಿಗೆ ರಜೆಯಲ್ಲಿ ಪದ್ಯ. ಬರೆದವರು ಕವಿ ವಿದ್ಯಾಸಾಗರ ಕುಕುಂದ. ಪದ್ಯವನ್ನು ನೋಡುವ ಪೂರ್ವದಲ್ಲಿ ಪೂರ್ವ ಚಟುವಟಿಕೆಯನ್ನ ನೋಡಿ. ಪಾಠ ಪೂರ್ವ ಚಟುವಟಿಕೆ. ಚಿತ್ರಕ್ಕೆ ಕೇಸರಿ ಮತ್ತು ಹಸಿರು ಬಣ್ಣ ಹಾಕಲು ಹೇಳಿ. ಇಲ್ಲೇ ಕೇಸರಿ ಬಿಳಿ ಇರುತ್ತ, ಹಸಿರು ಹಾಕ್ಬೇಕು. ಇಲ್ಲಿದೆ ನೋಡಿ. ಮಕ್ಕಳಿಗೆ ಇಷ್ಟವಾದ ಬಣ್ಣದಿಂದ ಚಿತ್ರ ತುಂಬಿಸಲು ಹೇಳಿ. ಇದಕ್ಕೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಬಣ್ಣ ತುಂಬಿ. ಬೇಸಿಗೆ ರಜೆಯಲ್ಲಿ ಪದ್ಯವನ್ನ ನೋಡೋಣ ಈಗ. ಬೇಸಿಗೆ ರಜೆಯಲ್ಲಿ ಅಪ್ಪನ ಜೊತೆ ನಾ ಹಳ್ಳಿಗೆ ಹೋಗುವೆನು. ಬೆವರನ್ನು ಸುರಿಸುವ ರೈತರ ಜೊತೆಯಲ್ಲಿ ನಾನು ದುಡಿಯುವೆನು. ಮುಗಿಲನೆ ಮುಟ್ಟುವ ಎತ್ತರ ದನಿಯಲ್ಲಿ ಹಾಡನು ಹೇಳುವೆನು. ಜಗದಲ್ಲಿ ನಡೆದಿಹ ಕೌತುಕ ವಿಷಯವ ಅವರಿಗೆ ತಿಳಿಸುವೆನು. ತೋಟದಿ ಬೆಳದಿಹ ಬಗೆ ಬಗೆ ಹಣ್ಣಿನ ಸವಿಯನು ಸವಿಯುವೆನು. ಹಚ್ಚನೆ ಹಸುರಿನ ಸುಂದರ ಸೃಷ್ಟಿಯ ಸೊಬಗನು ಕಾಣುವೆನು. ಇನ್ನೊಂದ್ಸರಿ ನೋಡೋಣ. ಬೇಸಿಗೆ ರಜೆಯಲ್ಲಿ ಅಪ್ಪನ ಜೊತೆ ನಾ ಹಳ್ಳಿಗೆ ಹೋಗುವೆನು. ಬೆವರನ್ನು ಸುರಿಸುವ ರೈತರ ಜೊತೆಯಲ್ಲಿ ನಾನೂ ದುಡಿಯುವೆನು. ಮುಗಿಲನೆ ಮುಟ್ಟುವ ಎತ್ತರ ದನೆಯಲ್ಲಿ ಹಾಡನು ಹೇಳುವೆನು. ಜಗದಲ್ಲಿ ನಡೆದಿಹ ಕೌತುಕ ವಿಷಯವ ಅವರಿಗೆ ತಿಳಿಸುವೆನು. ತೋಟದಿ ಬೆಳದಿಯ ಬಗೆ ಬಗೆ ಹಣ್ಣಿನ ಸವಿಯನ್ನು ಸವಿಯುವೆನು. ಹಚ್ಚನೆ ಹಸುರಿನ ಸುಂದರ ಸೃಷ್ಟಿಯ ಸೊಬಗನು ಕಾಣುವೆನು. ಇದು ಕೇಳಿದ ಪದಗಳು ಯಾವ್ಯಾವು ಅಂದ್ರ ಬೇಸಿಗೆ, ರಜೆ, ಹಳ್ಳಿ, ಬೆವರು, ರೈತ, ದುಡಿ, ಮುಗಿಲು, ಎತ್ತರ, ದನಿ, ಹಾಡು, ಜಗ, ಕೌತುಕ, ವಿಷಯ, ತೋಟ, ಹಣ್ಣು, ಸವಿ, ಹಚ್ಚನೆ, ಸುಂದರ, ಸೃಷ್ಟಿ, ಸೊಬಗು. ಇವೆಲ್ಲ ಪದಗಳನ್ನ ನೋಡಿದ್ವಿ. ಪದಗಳ ಅರ್ಥ ನೋಡೋದಾದ್ರ ರೈತ ಅಂದ್ರ ಕೃಷಿಕ, ಮುಗಿಲು ಅಂದ್ರ ಆಕಾಶ, ಸವಿ ಅಂದ್ರ ರುಚಿ, ಸೊಬಗು ಚಂದ. ಈಗ ಇನ್ನೊಂದ್ಸರಿ ನೋಡೋಣ ಪದ್ಯ. ಬೇಸಿಗೆ ರಜೆಯಲ್ಲಿ ಅಪ್ಪನ ಜೊತೆ ನಾ ಹಳ್ಳಿಗೆ ಹೋಗುವೆನು. ಯಾವಾಗ ಹಳ್ಳಿಗೆ ಹೋಗ್ತೀವಿ ಅಂತಂದ್ರ ಈಗ ಮಗು ಸಿಟಿಯಲ್ಲಿ ಓದ್ತಾ ಇತ್ತು. ಅವ್ರೂರಿಗೆ ಬೇಸಿಗೆ ರಜದಲ್ಲಿ ಶಾಲೆ ಇಲ್ಲಾರ್ದ ಟೈಮಲ್ಲಿ ಹೋಗ್ಬೇಕು ಅಂತ ಕವಿ ಆ ತರ ಅನ್ಕೋತಾ ಇದ್ದಾರೆ. ಬೆವರನ್ನು ಸುರಿಸುವ ರೈತರ ಜೊತೆಯಲ್ಲಿ ನಾನೂ ದುಡಿಯುವೆನು. ರೈತ ಶ್ರಮಜೀವಿ. ಅವರು ಬೆವರಿನ ಹನಿ ಶ್ರೇಷ್ಠವಾಗಿದ್ದು ಅವರು ದುಡಿದ್ರ ರೈತ ದುಡಿದ್ರ ಜಗತ್ತು ಅನ್ನವನ್ನ ಕಾಣುತ್ತದೆ ಅಂತ ಹೇಳ್ತಾರ. ಹಂಗಾಗಿ ಅವರ ಜೊತೆಯಲ್ಲಿ ನಾನೂ ದುಡಿತೀನಿ ಅಂತ ಕವಿ ಆಸೆ ಪಡ್ತಿದ್ದಾರೆ. ಮುಗಿಲನೆ ಮುಟ್ಟುವ ಎತ್ತರ ದನಿಯಲ್ಲಿ ಹಾಡನ್ನು ಹೇಳುವೆನು. ಆ ಮಗು ಅಂದ್ರ ಇಲ್ಲಿ ಕವಿ ಜೋರಾಗಿ ಹಾಡು ಹೇಳ್ತೀನಿ ನಾನು ಅಂತ ಹೇಳ್ತಾ ಇದ್ದಾರೆ. ಜಗದಲ್ಲಿ ನಡೆದಿಯ ಕೌತುಕ ವಿಷಯವ ಅವರಿಗೆ ತಿಳಿಸುವೆನು. ಯಾರಿಗೆ? ಅಪ್ಪನಿಗೆ, ರೈತನಿಗೆ ಕೌತುಕ ವಿಷಯವನ್ನ ತಿಳಿಸಿ ಅವರಿಗೆ ದಿಗ್ಭ್ರಮೆ ಉಂಟು ಮಾಡ್ತೀನಿ, ಅವರಿಗೆ ತಿಳುವಳಿಕೆಯನ್ನ ನೀಡ್ತೀನಿ, ಜಗದಲ್ಲಿ ಏನ್ ನಡೆದೈತಿ ಅನ್ನೋದನ್ನ ತಿಳಿಸ್ತೀನಿ ಅಂತ ಕವಿ ಆಶಯ ಪಡ್ತಿದ್ದಾರೆ. ತೋಟದಿ ಬೆಳದಿಹ ಬಗೆ ಬಗೆ ಹಣ್ಣಿನ ಸವಿಯನು ಸವಿಯುವೆನು. ಇಲ್ಲಿ ನೋಡ್ರಿ, ಮಾವು, ಹಲಸು, ಇನ್ನು ಮುಂತಾದವು ಹಣ್ಣಿನ ರುಚಿಯನ್ನ ನಾನು ನೋಡ್ತೀನಿ ಅಂತ. ಹಚ್ಚನೆ ಹಸುರಿನ ಸುಂದರ ಸೃಷ್ಟಿಯ ಸೊಬಗನು ಕಾಣುವೆನು. ಈ ಹಚ್ಚು ಹಸಿರಿನ ಸುಂದರ ಸೃಷ್ಟಿಯ ಸೊಬಗನು ನಾನು ಕಾಣ್ತೀನಿ ಅಂತ ಹೇಳ್ತಾ ಇದ್ದ. ಈಗ ಅಭ್ಯಾಸವನ್ನ ನೋಡೋಣ. ಪದ್ಯದ ಸಾಲುಗಳಲ್ಲಿ ಬಿಟ್ಟಿರುವ ಪದವನ್ನ ಮಕ್ಕಳಿಂದ ಹೇಳಿಸಿ. ಅಪ್ಪನ ಜೊತೆ ನಾ ಎಲ್ಲಿ ಹೋಗ್ತೀನಿ ಅಂತ ಹೇಳ್ತಾ, ಹಳ್ಳಿಗೆ.
ಹಳ್ಳಿಗೆ ಹೋಗುವೆನು. ಎತ್ತರ ದನಿಯಲ್ಲಿ ಹಾಡನ್ನು ಹೇಳುವೆನು. ಬಗೆ ಬಗೆ ಹಣ್ಣಿನ ಸವಿಯನ್ನು ಸವಿಯುವೆನು. ಸುಂದರ ಸೃಷ್ಟಿಯ ಸೊಬಗನು ಕಾಣುವೆನು. ಇದನ್ನ ನೋಡ್ರಿ ಪ್ರಶ್ನೆ. ಕವಿಯು ಯಾರ ಜೊತೆ ದುಡಿಯುವನು? ಯಾರ ಜೊತೆ? ರೈತರ ಜೊತೆಯಲ್ಲಿ. ರೈತರ ಜೊತೆಯಲ್ಲಿ ದುಡಿಯಕ್ಕೆ ಕವಿ ಇಷ್ಟಪಡ್ತಿದ್ದಾರೆ. ಕೌತುಕ ವಿಷಯ ಎಲ್ಲಿ ನಡೆದಿದೆ? ಜಗದಲ್ಲಿ. ಜಗತ್ತಿನಲ್ಲಿ, ವಿಶ್ವದಲ್ಲಿ ಕೌತುಕ ವಿಷಯ ನಡೆದಿದೆ. ಹಳ್ಳಿಗೆ ಯಾವಾಗ ಹೋಗಬೇಕು? ಬೇಸಿಗೆ ರಜೆಯಲ್ಲಿ. ಬೇಸಿಗೆ ರಜೆಯಲ್ಲಿ. ನೋಡ್ರಿ, ಈಗ ಅ, ಆ ಮತ್ತು ಈ ಪಟ್ಟಿಯಲ್ಲಿರುವ ಶಬ್ದಗಳನ್ನ ಜೋಡಿಸಿ ಕವಿತೆಯ ಸಾಲುಗಳನ್ನ ಪೂರ್ಣಗೊಳಿಸಿ ಅಂತ ಹೇಳ್ಯಾರ. ಬೇಸಿಗೆ ರಜೆಯಲ್ಲಿ ಅಪ್ಪನ ಜೊತೆನ, ನೋಡ್ರಿ, ಅಪ್ಪನ ಜೊತೆನ ಹಳ್ಳಿಗೆ ಹೋಗುವೆನು. ಇದು ಒಂದ್ ಸಾಲ ಆಯ್ತು. ತೋಟದಿ ಬೆಳೆದಿಹ ಬಗೆ ಬಗೆ ಹಣ್ಣಿನ ಸವಿಯನ್ನು ಸವಿಯುವೆನು. ನೋಡ್ರಿ, ಇದು ಸವಿಯನ್ನು ಸವಿಯುವೆನು. ಜಗದಲ್ಲಿ ನಡೆದಿಹ ಕೌತುಕ ವಿಷಯವ ರೈತರಿಗೆ ಅಪ್ಪನಿಗೆ ತಿಳಿಸುವೆನು. ಅವರಿಗೆ ತಿಳಿಸುವೆನು. ಸರಿ. ಮುಗಿಲನೆ ಮುಟ್ಟುವ ಎತ್ತರ ದನಿಯಲ್ಲಿ ಹಾಡನ್ನು ಹೇಳುವೆನು. ಇಷ್ಟು ಕೆಳಗಿನ ಸಾಲುಗಳನ್ನ ಮಕ್ಕಳಿಗೆ ಹೇಳಿ ಅವರಿಂದ ಹೇಳಿಸಿ ಅಂತ ಹೇಳ್ಯಾರ. ಬೇಸಿಗೆ ರಜೆಯಲ್ಲಿ ಹಳ್ಳಿಗೆ ಹೋಗಬೇಕು. ಇದನ್ನ ನೀವು ಹೇಳ್ರಿ ಒಂದ್ಸಾರಿ. ರೈತನು ಬೆವರು ಸುರಿಸಿ ದುಡಿಯುವನು. ಜಗದಲ್ಲಿ ಕೌತುಕ ವಿಷಯಗಳು ನಡೆದಿವೆ. ತೋಟದಲ್ಲಿ ಬಗೆ ಬಗೆ ಹಣ್ಣುಗಳಿವೆ. ಸೃಷ್ಟಿಯು ಹಚ್ಚನೆ ಹಸುರಾಗಿದೆ. ಹಾಡನ್ನು ಎತ್ತರ ದನಿಯಲ್ಲಿ ಹಾಡಬೇಕು. ಇದಿಷ್ಟು ಈ ವಿಡಿಯೋದಲ್ಲಿ